ಈ ನಮ್ಮ ಇಲಾಖೆಯಲ್ಲಿ ಮೀನುಗಾರರಿಗೆ ಕೊಡುವಂಥ ಪರಿಕರಗಳು. ನಮ್ದು ಯಾವ ಚಾನಲ್ ಸರ್? ಭೀಮರಾಜ್ ಅಂತ. ಇವತ್ತಿನ ದಿನ ಫಲಪುಷ್ಪ ಪ್ರದರ್ಶನದಲ್ಲಿ ನೀವು ಮೀನುಗಾರಿಕೆ ಇಲಾಖೆಯಿಂದ ಅಥವಾ ಒಂದು ಮೀನುಗಳ ಪ್ರದರ್ಶನ ಇಟ್ಟಿರಿ ಸರ್, ಏನು ಯಾಕಂತ ಹೇಳ್ಬೋದು ಸರ್? ಇದು ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತಿ ವಿಜಯಪುರ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ, ಆಪ್ಕ್ಯಾಮ್ಸ್ ಮತ್ತು ಇವರ ಸಹಯೋಗದೊಂದಿಗೆ ಪ್ರತಿ ವರ್ಷ ದಿನಾಂಕ 13ರಿಂದ 15 ತಾರೀಕಿನವರೆಗೆ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದರಲ್ಲಿನೂ ಲೈನ್ ಡಿಪಾರ್ಟ್ಮೆಂಟು ಆದಂಥ ಮೀನುಗಾರಿಕೆ ಇಲಾಖೆಯು ಕೂಡ ಒಂದು ಅವಿಭಾಜ್ಯ ಕೃಷಿ ಅಂಗ ಇಲಾಖೆಯಾಗಿರೋದು. ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ ಇವು ಕೂಡ ಒಂದು ಲೈನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಕೂಡ ಈ ಮೀನುಗಾರಿಕೆ ಬಗ್ಗೆ ಅಕ್ವೇರಿಯಂ ಪ್ರದರ್ಶನ ಹಾಗೂ ಇಲಾಖೆ ಯೋಜನೆಗಳಂಥ ಫಲಕಗಳು ಹಾಗೂ ದೇಶಿ ಮತ್ತು ವಿದೇಶಿ ತಳಿಗಳ ಮೀನುಗಳನ್ನು ಅಕ್ವೇರಿಯಂ ತೊಟ್ಟಿಗಳನ್ನು ಸಿದ್ಧಪಡಿಸಿ ಮತ್ತು ಜನರಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತೆ ಇಲಾಖೆಯಲ್ಲಿರುವಂಥ ಯೋಜನೆಗಳ ಬಗ್ಗೆ ಮಾಹಿತಿ ಫಲಕಗಳು ಮತ್ತು ಮೀನು ತಿನ್ನೋದರಿಂದ ಆರೋಗ್ಯಕ್ಕೆ ಏನೇನು ಲಾಭಗಳು ಇದ್ದಾವೆ, ಪೌಷ್ಟಿಕಾಂಶಗಳು ಸಿಗುತ್ತವೆ ಇದರಂಥ ಎಲ್ಲ ನಾಮ ಫಲಕಗಳನ್ನು ಕೂಡ ನಾವು ಅಳವಡಿಸಿದ್ದೀವಿ. ಮತ್ತು ಮೀನುಗಾರರಿಗಾಗಿ ಏನೇನು ಮೀನುಗಾರರ ಪರಿಕರಗಳನ್ನು ಕೂಡ ನಾನು ಈಗಾಗಲೇ ನಮ್ಮ ಇಲಾಖೆಯಿಂದ ಡಿಸ್ಪ್ಲೇ ಮಾಡಿದ್ದೀನಿ. ಮೀನುಗಾರಿಕೆ ಹಿಡಿಲಿಕ್ಕೆ ಪರಿಕರಗಳಾದಂಥ ಹರಿಗೋಲು, ಆಮೇಲೆ ಬಲೆ, ಲೈಫ್ ಜಾಕೆಟು, ಇತರ ಪರಿಕರಗಳು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಹಾಗೂ ಶಾಲಾ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಇದು ಬೇರೆ ಬೇರೆ ಕೋರ್ಸ್ಗಳಲ್ಲಿ ಕೂಡ ಮೀನುಗಾರಿಕೆ ಬಗ್ಗೆಗಳನ್ನು ಕೆಲವೊಂದು ಸಬ್ಜೆಕ್ಟ್ಗಳು ಬರ್ತವೆ. ಅದರದ್ದು ಆಧುನಿಕ ತಂತ್ರಜ್ಞಾನದ ಮಾಹಿತಿಗಳನ್ನು ಕೂಡ ನಾವು ಇದರಲ್ಲಿ ಸಿದ್ಧಪಡಿಸಿ ಮತ್ತು ಬಂದ ರೈತರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಸಾರ್ವಜನಿಕರಿಗಾಗಲಿ ಮತ್ತು ಜನಪ್ರತಿನಿಧಿಗಳಿಗಾಗಲಿ ಮತ್ತು ಮಾಧ್ಯಮ ಮಿತ್ರರಿಗಾಗಲಿ ಇದರ ಮಾಹಿತಿಗಳನ್ನು ಕೂಡ ಇದರ ಬಗ್ಗೆ ಹೆಚ್ಚು ಜನರಿಗೆ ಅವೇರ್ನೆಸ್ ಬರಲಿ ಮತ್ತು ಇದರ ಬಗ್ಗೆ ಸದುಪಯೋಗ ಆಗಲಿ ಅಂಥೇಳಿ ನಾವು ಇದರಲ್ಲಿ ನಮ್ಮ ಇಲಾಖೆಯು ಕೂಡ ಒಂದು ಮಳಿಗೆಯನ್ನು ಹಾಕಿದ್ದೇವೆ. ಈ ಮಳಿಗೆಯಲ್ಲಿ ನಾವು ಇಲಾಖೆ ಕೆಲವೊಂದು ಚರ್ಚಾಕೂಟಗಳು ಮತ್ತು ಇಲಾಖೆಯ ಮಾಹಿತಿಗಳನ್ನು ಕೂಡ ಮತ್ತು ಮೀನು ಸಾಕಾಣಿಕೆ ಬಗ್ಗೆ, ಕೃಷಿಕರಿಗೆ ಅನುಕೂಲವಾಗುವಂತೆ ಆಧುನಿಕ ಮೀನುಗಾರಿಕೆ ತಂತ್ರಜ್ಞಾನದ ಬಗ್ಗೆ ಮತ್ತು ಮೀನು ಇತರೆ ಮಾಹಿತಿಗಳನ್ನು ಕೂಡ ನಾವು ನೀಡಲಿಕ್ಕೆ ನಾವು ಇಲಾಖೆ ವತಿಯಿಂದ ಸಿದ್ಧಪಡಿಸಿದ್ದೇವೆ. ಮತ್ತು 3 ದಿವಸಗಳನ್ನು ಕೂಡ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರ ಜೊತೆ ನಾವು ಇದು ಮಾಡಿಕೊಂಡು ಇಂಟ್ರ್ಯಾಕ್ಷನ್ ಮಾಡಿಕೊಂಡು ಅವರಿಗೆ ಮಾಹಿತಿಯನ್ನು ಕೊಡಿಕೊಂಡು ಇದರದ್ದು ನಮ್ಮ ಬಿಜಾಪುರ ಜಿಲ್ಲೆ ಅಲ್ಲದೆ ಪಕ್ಕದ ಜಿಲ್ಲೆ ಬಾಗಲಕೋಟೆ ಮತ್ತು ಇನ್ನಿತರ ಜಿಲ್ಲೆಗಳು ಕೂಡ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ಶ್ರೀ ಸಿದ್ದೇಶ್ವರ ಜಾತ್ರೆ ಇರೋದರಿಂದ ಸಂಕ್ರಮಣ ಒಂದು ನಮ್ಮ ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕದ ಬಿಜಾಪುರದ ಒಂದು ಹಬ್ಬ ಅಂತ ನಾವು ಈ ಹಬ್ಬದಲ್ಲಿ ಕೂಡ ನಾವು ಭಾಗವಹಿಸಿ ನಮ್ಮ ಇಲಾಖೆದ್ದು ಒಂದು ಜನರಿಗೆ ಅನುಕೂಲವಾಗುತ್ತಂಥ ಉದ್ದೇಶದಿಂದ ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಮ್ಮ ಮೀನುಗಾರಿಕೆ ಇಲಾಖೆಯು ಕೂಡ ಭಾಗವಹಿಸಿ ಸಾರ್ವಜನಿಕರ ರೈತರಿಗೆ ಅನುಕೂಲ ಆಗಬೇಕಂತ ಉದ್ದೇಶದಿಂದ ಈ ಮಳಿಗೆಗಳನ್ನು ಹಾಕಿದ್ದೀವಿ. ಸೊ ಇದರದೆಲ್ಲರೂ ಸದುಪಯೋಗ ಪಡ್ಕೊಳ್ಳೋಕ್ಕಂತ ಈ ಮಾಧ್ಯಮ ಮೂಲಕ ನಾನು ಎಲ್ಲರಿಗೆ, ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಮತ್ತು ಮೀನುಗಾರರಿಗೆ, ಮೀನು ಕೃಷಿಕರಿಗೆ ವಿನಂತಿಸಿಕೊಳ್ತಾ ಇದ್ದೀನಿ. ಸರ್, ಇದನ್ನು ಪ್ರದರ್ಶನ ಅಷ್ಟೇ ಇರ್ತದ ಅಥವಾ ಏನು ಮಾರಾಟ ಕೂಡ ಮಾಡ್ತೀವಿ ಸರ್? ಇಲ್ಲ, ಮಾರಾಟ ಏನಿಲ್ಲ ಸರ್. ಮತ್ತು ಇನ್ನೊಂದು ತಮಗೆ ಈ ಸಂದರ್ಭದಲ್ಲಿ ಹೇಳಬೇಕಂತಂದರೆ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ನಮ್ಮ ಮುದ್ದು ಮೀನು ಸಂಗ್ರಹಾಲಯ ಅಂತೇಳಿ ಇದೆ. ಅಂಬೇಡ್ಕರ್ ಸ್ಟೇಡಿಯಂ ಅಪೋಸಿಟು ಒಂದು ಮುದ್ದು ಮೀನು ಸಂಗ್ರಹಾಲಯ 1987ರಲ್ಲಿ ಸ್ಥಾಪನೆಯಾಗಿದೆ. ಅದು ಕಳೆದ 2 ವರ್ಷದಿಂದ ಮತ್ತೆ ಅದನ್ನು ನವೀಕರಣ ಮಾಡಿದ್ದೇವೆ. ಅದಕ್ಕೂ ಕೂಡ ಸಾರ್ವಜನಿಕರಿಗೆ ಅದರ ಸದುಪಯೋಗ ಆಗಲಿ ಅಂತೇಳಿ, ಅದರದೊಂದು ಅವೇರ್ನೆಸ್ ಬರಲಿ ಅಂತೇಳಿ ಇದರ ಜೊತೆ ಅಕ್ವೇರಿಯಂ ತಟ್ಟೆಗಳನ್ನು ಪ್ರದರ್ಶನ ಮಾಡಿ ನಮ್ಮ ಮುದ್ದು ಮೀನು ಸಂಗ್ರಹಾಲಯವು ಇವನ್ ಸರ್ಕಾರ ರಜೆ ದಿನಗಳಲ್ಲಿ ಕೂಡ ಓಪನ್ ಆಗಿರುತ್ತದೆ. ಸೊ ಅದರದ್ದು ಯಾಕಂದರೆ ದೇಶದಲ್ಲಿ ವಿದೇಶದವರು ಬಂದು ಬರ್ತಾರೆ, ಸ್ಕೂಲ್ ಮಕ್ಕಳಿಗೂ ಕೂಡ ಬರ್ತಾರೆ. ಕೆಲವೊಂದು ಸ್ಕೂಲ್ ಮಕ್ಕಳುಗಳು ಕೂಡ ಸಬ್ಜೆಕ್ಟ್ಗಳಿಗೆ ಮಾಹಿತಿಗಳನ್ನು ಕೊಡ್ತಾರೆ, ಕೇಳ್ತಾರೆ. ಅದರ ಬಗ್ಗೆ ಮಾಹಿತಿಗಳನ್ನು ಕೂಡ ನಾವು ಅವರಿಗೆ ಹೇಳಲಿಕ್ಕೆ ನಾವು ಅದಕ್ಕೊಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡು ಅದರದೊಂದು ಜನರಿಗೆ ಒಂದು ಅವೇರ್ನೆಸ್ ಆಗಲಿ ಅಂತೇಳಿ ಅದಕ್ಕೆ ಇಷ್ಟೊಂದು ನಾವು ಇದು ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ಸಾರ್ವಜನಿಕರಿಗೆ ಅನುಕೂಲ ಆಗೋದು ಇದೊಂದು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದೇವೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಶೈಲ್ ಗಂಗನಳ್ಳಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ವಿಜಯಪುರ. ಥ್ಯಾಂಕ್ ಯು ಸರ್. ಸಾವಿರ ಬಂದ
ಥ್ಯಾಂಕ್ ಯು.